ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಕರ್ನಾಟಕ ಸ್ಪೆಷಲ್ ಆಗಿರೋವಂಥ ಬಿಸಿಬೇಳೆಬಾತ್ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಸೊ ಬಿಸಿಬೇಳೆಬಾತು ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಒಳ್ಳೆ ಘಮ ಬರೋವಂಥ ಬಿಸಿಬೇಳೆಬಾತ್ ರೆಸಿಪಿನ ತೋರಿಸ್ಕೊಡ್ತೀನಿ. ಇದು ಸಿಂಪಲ್ ಆಗಿನೇ ಪ್ರಿಪೇರ್ ಮಾಡ್ಕೋಬೋದು. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದ್ರು ಈ ರೆಸಿಪಿ ಇಷ್ಟ ಅಂದರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಈಗ ಬಿಸಿಬೇಳೆಬಾತ್ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಹಾಗೆ ಅದರಲ್ಲಿ ಕಾಲು ಕಪ್ಪಷ್ಟು ಇದಕ್ಕೆ ಹೆಸರುಬೇಳೆನ ಸೇರಿಸ್ಕೋಬೇಕು. ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 2 ಕಪ್ಪಷ್ಟು ಅಕ್ಕಿನ ಸೇರಿಸ್ಕೊಂಡ್ಬಿಟ್ಟು ಒಂದು 2 ಸಲ ವಾಶ್ ಮಾಡ್ಕೊಳ್ಳೋಣ. ಸೊ ಹಾಗೆ ನಿಮ್ಗೇನೋ ಟೈಮ್ ಇತ್ತು ಅಂತಂದರೆ ಒಂದು ಹಾಫ್ ಆನ್ ಅವರ್ ಮೊದಲೇ ಈ ಥರ ಅಕ್ಕಿ ಬೇಳೆ ನೆನೆಸಿಕ್ಕೋಬೋದು. ಟೈಮ್ ಇಲ್ಲ ಅಂತಂದರೆ ಹಾಗೇ ಕುಕ್ಕರಲ್ಲಿ ಸೇರಿಸ್ಕೋಬೋದು. ಈಗ ಇದಕ್ಕೇನೆ ಮಿಕ್ಸ್ಡ್ ವೆಜಿಟೇಬಲ್ ನಮ್ಮ ಮನೆಗೆ ಯಾವುದಿದೆ ಆ ವೆಜಿಟೇಬಲ್ ಇದಕ್ಕೆ ಮೇಯ್ನ್ ಅಂದರೆ ಬಿಸಿಬೇಳೆಬಾತ್ಗೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಹಾಗೆ ನವಕೋಲು, ಇದ್ರ ಜೊತೆಗೇನೆ ಸ್ವಲ್ಪ ಬಟಾಣಿನ ಸೇರಿಸ್ಕೊಂಡು ಹಾಗೆ ಕಡಲೆಬೀಜ ಹಾಕಿದ್ರೆ ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ನಮಗೆ ಕಡಲೆಬೀಜ ತಿಂತಿದ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೇನೆ 1/4 ಚಮಚ ಅಷ್ಟು ಅರಿಶಿನ ಹಾಗೆ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ನೀರು ಬೇಯೋಕ್ಕೆ, ಇದೆಲ್ಲ ತರಕಾರಿ ಬೇಯೋಕ್ಕೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ನಮಗೆ ಬಿಸಿಬೇಳೆಬಾತು ಸ್ವಲ್ಪ ತೆಳುವಾಗಿ ಬೇಕಾಗಿರೋದ್ರಿಂದ ನೀರು ಹೆಚ್ಚಿಗೆ ಹಾಕೊಂಡು, ನೀವು ಇವಾಗ 2 ಕಪ್ಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀರಾ, ಹಾಗೆ ತೊಗರಿಬೇಳೆ ಇದಕ್ಕೆಲ್ಲ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೊಂಡು ಹಾಗೆ 1 ಕಪ್ಪಷ್ಟು ಎಕ್ಸ್ಟ್ರಾ ಹಾಕ್ಕೊಂಬಿಟ್ಟು ಈಗ ಇದಕ್ಕೆ ಮುಚ್ಚಳ ಹಾಕಿಬಿಟ್ಟು ಒಂದು 4ರಿಂದ 5 ವಿಸಿಲ್ ಹಾಕಿಸ್ಕೊಳ್ಳೋಣ. ಸೊ 4ರಿಂದ 5 ವಿಸಿಲ್ ಹಾಕಿಸ್ಕೊಳ್ಳೋಣ. ರೈಸು ತುಂಬ ಸಾಫ್ಟಾಗಿ ಆಗಿರುತ್ತೆ. ನಮಗೆ ಬೇಕಾಗಿರೋದೇ ಬಿಸಿಬೇಳೆಗೆ ತುಂಬ ಸಾಫ್ಟಾಗಿರಬೇಕು, ಹಾಗೆ ತೆಳುವಾಗಿ ಇರಬೇಕಲ್ವ. ಈಗ ಕುಕ್ಕರ್ನ ಇಟ್ಕೊಂಡು ಒಂದು 5 ವಿಸಿಲ್ ಆದಮೇಲೆ ಇದಕ್ಕೆ ತೆಗೆದೋಳೋಣ. ಒಂದು 5 ವಿಸಿಲ್ ಆಗಿತ್ತು, ಸ್ವಲ್ಪ ತಣ್ಣಗಾದ್ಮೇಲೆ ಈಗ ನೋಡ್ತಿರ್ಬೋದು ಈಗ ರೈಸೂ ಪರ್ಫೆಕ್ಟಾಗಿ ಸಾಫ್ಟಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನಿಮ್ಗೇನಾದ್ರು ರೆಸಿಪಿ ಇಷ್ಟ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ಸಹ ನೋಡಲಿ. ನಮ್ಮ ಚಾನಲ್ಗೆ ಅವ್ರ ಸಪೋರ್ಟ್ ಅಂತೂ ತುಂಬಾ ಬೇಕಾಗಿದೆ. ಸೊ ಇವಾಗ ತರಕಾರಿ ಎಲ್ಲ ಮೇಲೆ ಬಂದಿರುತ್ತಲ್ಲ, ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಬಿಸಿಬೇಳೆಬಾತ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ ಒಂದು ಕಡಾಯಿ ಹಿಡ್ಕೊಂಡು ಇದಕ್ಕೆ 4ರಿಂದ 5 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ಬೇಕಿದ್ರೆ ನಿಮಗೆ ತುಪ್ಪನೂ ಸಹ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿನ ಸೇರಿಸ್ಕೊಂಡು ಕರಿಬೇವು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಆದಷ್ಟು ಬಿಸಿಬೇಳೆಬಾತ್ಗೆ ಸ್ವಲ್ಪ ಅಗಲ ಇರುವಂಥ ಪಾತ್ರೆನೇ ಬಳಸಿ. ಆ ಥರ ನಮಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿನೇ ಆಗುತ್ತೆ. ಈಗ ಇದಕ್ಕೆ ಟೊಮೊಟೊ ಒಂದು ಅರ್ಧ ಕಪ್ಪಷ್ಟು ಹಾಗೆ ಒಂದು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ಮು ಹಾಕೋದ್ರಿಂದ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂತಂದರೆ ಇವಾಗ ಸ್ವಲ್ಪ ಕಡಲೆ ಬೀಜನೂ ಆ್ಯಡ್ ಮಾಡ್ಕೋಬೋದು. ನಾವು ಆಲ್ರೆಡಿ ಸ್ವಲ್ಪ ಆ್ಯಡ್ ಮಾಡಿದ್ದೀವಲ್ಲ, ಇನ್ನೂ ಸ್ವಲ್ಪ ನಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಇಲ್ಲೂ ಸ್ವಲ್ಪ ಒಗ್ಗರಣೆಯಲ್ಲೂ ಕಡಲೆ ಬೀಜ ಆ್ಯಡ್ ಮಾಡ್ಕೊಂಬಿಟ್ಟು ಇದಕ್ಕೆ ನಿಮಗೆ ವಾಂಗಿಬಾತ್ ಪೌಡ್ರಲ್ಲಿ ಇಂಗು ಇತ್ತು ಅಂತಂದರೆ ಇವಾಗ ಇಂಗು ಏನು ಹಾಕೋಕ್ಕೆ ಹೋಗಬೇಡಿ. ಸಪೋಸ್ ನೀವೇನಾದ್ರು ಅಂಗಡಿಯಿಂದ ತಂದಿದ್ದೀರಾ ಪೌಡ್ರು ಅಂತಂದರೆ ಈ ಸ್ಟೇಜಲ್ಲಿ ಸ್ವಲ್ಪ ಇಂಗುನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಹುಣಸೆ ಹುಳಿನ ಸೇರಿಸ್ಕೊಂಬಿಟ್ಟು ಈಗ ನಾನಿದು ಹೋಮ್ ಮೇಡು ವಾಂಗಿಬಾತ್ ಪೌಡರ್ ಯೂಸ್ ಮಾಡ್ತಿರೋದು. ನಾನು ಅದಕ್ಕೆ ಇಲ್ಲಿ ವಾಂಗಿಬಾತ್ ಪೌಡ್ರಿಗೆ ಹಿಂಗು ಹಾಕಿದ್ದೆ. ಅದಕ್ಕಂತ ನಾನು ಇಲ್ಲಿ ಇಂಗುನ ಆ್ಯಡ್ ಮಾಡ್ತಿಲ್ಲ. ವಾಂಗಿಬಾತ್ ಪೌಡರ್ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಆದ್ದರಿಂದ ನಿಮ್ಗೆ ಬೇಕು ಅಂತಂದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಹಾಗೆ ಇವಾಗ ಸ್ವಲ್ಪ ಕುದಿ ಬರಬೇಕು. ನಾವು ಹುಣಸೆ ಹುಳಿ ಹಾಕಿರ್ತೀವಲ್ಲ, ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿರ್ತೀವಿ. ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಮೊದಲೇ ರೈಸ್ ಮಾಡಿಟ್ಕೊಂಡಿರ್ತೀವಲ್ಲ, ಸೊ ಇವಾಗ ಅದೆಲ್ಲ ರೈಸ್ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರೋಂಥ ಸ್ಪೈಸಸ್ ಪೌಡ್ರ್ ಎಲ್ಲ ಹಾಕಿದ್ದೀವಲ್ಲ, ಸೊ ಅದೆಲ್ಲ ಆ ರೈಸ್ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಒಳ್ಳೆ ಕಲರ್ ಟರ್ನ್ ಆಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಜಸ್ಟ್ ಒಂದು ಪಿಂಚಷ್ಟು ಇದಕ್ಕೆ ಬೆಲ್ಲನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಇನ್ನೂ ಸ್ವಲ್ಪ ಬೇಕು, ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಹಸಿ ಕೊಬ್ಬರಿನ ರುಬ್ಬಿಬಿಟ್ಟು ಹಾಕಿದ್ರೆ ಬಿಸಿಬೇಳೆಬಾತ್ ಇನ್ನೂ ಟೇಸ್ಟಿಯಾಗಿರುತ್ತೆ. ಹಾಗೆ ಕೊನೆಯದಾಗಿ ಚೆನ್ನಾಗಿ ಕುದಿ ಬರಬೇಕು. ಒಂದು 10ರಿಂದ 15 ನಿಮಿಷ ಕುದಿ ಬಂದಮೇಲೆ ಕೊನೆಯದಾಗಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಬಿಟ್ರೆ ಒಂದು ಸಖತ್ ಟೇಸ್ಟಿಯಾಗಿರೋಂಥ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಬಿಸಿಬೇಳೆಬಾತು ಒಳ್ಳೆ ಘಮ ಬರಬೇಕು ಅಂತಂದರೆ ಅದು ಪೌಡರು ಪರ್ಫೆಕ್ಟಾಗಿ ಮಾಡಿದರೆ, ಒಳ್ಳೆ ಪೌಡರ್ ಆದರೆ ಪಕ್ಕಾ ಬರುತ್ತೆ. ಬಟ್ ಈ ಥರ ಹೋಮ್ ಮೇಡ್ ಪೌಡರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಬೇಳೆಬಾತ್ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇದಕ್ಕೆ ನಮಗೆ ಬೇಕಾದಂಥ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೋದಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಖಾರ ಬುಂದಿ ಜೊತೆಗೆ ತುಂಬಾ ಚೆನ್ನಾಗಿತ್ತು ಬಿಸಿಬೇಳೆಬಾತ್ ಅಂತೂ. ಬಿಸಿಬೇಳೆಬಾತಿಗೆ ನಾವು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಬೆಲ್ಲ ಒಳ್ಳೆ ಸ್ವಲ್ಪ ಸ್ವೀಟ್ ಆ್ಯಂಡ್ ಸ್ಪೈಸಿ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದರ ಜೊತೆಗೆ ಖಾರ ಬುಂದಿ ಜೊತೆಗೆ ತಿಂತಿದ್ರೆ ಬಿಸಿ ಬಿಸಿಯಾಗಿ ಸೂಪರಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೇನಾದ್ರು ಈ ಬಿಸಿಬೇಳೆಬಾತ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಸಹ ನಮ್ಮ ವೀಡಿಯೋಸ್ನ ನೋಡಿ. ನಿಮ್ಗೇನಾದ್ರು ಈ ಪೌಡರ್ ರೆಸಿಪಿ ಬೇಕು ಅಂತಂದರೆ ಸೊ ಅದು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.